ಪೌರ ಕಾರ್ಮಿಕರ ಬಗ್ಗೆ ನಿರ್ಲಕ್ಷ್ಯ ತೋರುತ್ತಿರುವ ಪುರಸಭೆ ಕಾರ್ಯಾಡಳಿತ. ಪೌರ ಕಾರ್ಮಿಕರಿಗೆ ರಕ್ಷಣೆಯೇ ಇಲ್ವಾ? ನಾಯಿಗಳಿಗೆ ವ್ಯಾಕ್ಸಿನ್ ಹಾಕಲು ಪೌರ ಕಾರ್ಮಿಕರ ಬಳಕೆ. ಹೌದು ವೀಕ್ಷಕರೇ, ಮುಂಜಾಗರೂಕತೆ ಇಲ್ಲದೆ ನಾಯಿಗಳಿಗೆ ವ್ಯಾಕ್ಸಿನ್ ಹಾಕಲು ಪೌರ ಕಾರ್ಮಿಕರನ್ನ ಅಧಿಕಾರಿಗಳು ಬಳಸಿಕೊಂಡಿದ್ದು, ನಾಯಿ ಹಿಡಿಯುವ ಮುಂಚೆಯೇ ಪೌರ ಕಾರ್ಮಿಕರಿಗೆ ವ್ಯಾಕ್ಸಿನ್ ಹಾಕಬಹುದಾಗಿತ್ತಲ್ಲವೇ ಎಂದು ಅಧಿಕಾರಿಗಳ ಮೇಲೆ ದಲಿತ ಮುಖಂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗಷ್ಟೇ ಚಿಕ್ಕನಾಯಕನಹಳ್ಳಿಯ ಜೋಗಿಹಳ್ಳಿಯಲ್ಲಿ ಮಗುವಿನ ಮೇಲೆ ದಾಳಿ ನಡೆದಿತ್ತು. ಇದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ರು. ಇದಕ್ಕೆ ಪರಿಹಾರ ಕಂಡುಕೊಳ್ಳುವಲ್ಲಿ ಉಪ ವಿಭಾಗಾಧಿಕಾರಿಯವರು ತಕ್ಷಣ ಕಾರ್ಯಪ್ರವೃತ್ತರಾಗಿ ನಾಯಿಗಳಿಗೆ ವ್ಯಾಕ್ಸಿನ್ ಹಾಕುವ ಕಾರ್ಯವನ್ನ ತಕ್ಷಣವೇ ಜಾರಿಗೊಳಿಸಿದ್ರು. ಇದರಿಂದ ಸಾರ್ವಜನಿಕರಿಗೆ ಸಮಾಧಾನವಾಗಿರುವುದು ಸತ್ಯವಾದ್ರೂ ಸಹ ಪೌರ ಕಾರ್ಮಿಕರನ್ನ ಬಳಸಿಕೊಂಡು ನಾಯಿಗಳಿಗೆ ವ್ಯಾಕ್ಸಿನ್ ಹಾಕುವುದು ಜೊತೆಗೆ ಪೌರ ಕಾರ್ಮಿಕರ ಆರೋಗ್ಯ ರಕ್ಷಣೆಯನ್ನ ಮಾಡದೇ ಇರುವುದು ವಿಷಾದಕರ ಸಂಗತಿಯಾಗಿದೆ. ಪೌರ ಕಾರ್ಮಿಕರಿಗೆ ಸುರಕ್ಷತೆಯನ್ನ ಕೊಟ್ಟು ನಂತರ ಲಸಿಕೆ ಹಾಕುವ ಕೆಲಸವನ್ನ ಮಾಡಲಿ ಎಂದು ಸಾರ್ವಜನಿಕರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಬಂದಿರೋ ಚಿಕಿತ್ಸೆ ಕೊಡ್ತಾರೆ. ಯಾರು ಇನ್ಸ್ಪೆಕ್ಟರ್ ಬಂದಿದ್ದಾರೆ? ನರಸಿಂಹಮೂರ್ತಿ ಬಂದಿದ್ರಾ? ಚಿಕಿತ್ಸೆ ಕೊಡ್ತಾರೆ. ಮುಂದಿಂದು ಅದ ಚಿಕಿತ್ಸೆ ಕೊಡ್ತೀವಿ ಅಂತ ಹೇಳೋದು. ಅಲ್ಲ, ಈಗ ಮುಂಚೆ ನಾಯಿ ಹಿಡಿಯೋಕ್ಕಿಂತ ಮುಂಚೆ ಏನಾರು ಅವ್ರಿಗೆ ಇಂಜೆಕ್ಷನ್ ಕೊಟ್ಟಿದ್ರಾ? ಪ್ರಿಕಾಷನ್ ಏನೇನು ಕೊಟ್ಟಿಲ್ಲ. ಅಲ್ಲ, ಈಗ ಮುಂಚೆ ನಿಮಗೆ ಫಸ್ಟ್ ಸೇಫ್ಟಿ ಮಾಡ್ಕೋಬೇಕಲ್ವಾ? ನಿಮಗೆ ಶೂ, ಗ್ಲೌಸು ಶೂ ಒಳಗೆ ಕಡ್ದಿರೋದು. ಸರಿ ಸರಿ ಸರಿ. ಅಲ್ಲ, ಈಗ ಏನ್ ಗೊತ್ತಾ ವರ್ಧನ, ಪೌರ ಕಾರ್ಮಿಕರು ಬಳಸ್ಕೊಂಡು ನಾಯಿ ಹಿಡಿಬೇಡಿ ಅಂತೇನು ನಾಯಿ ಹಿಡಿರಿ ಅಂತೇನು ಹೇಳಿಲ್ಲ. ಯಾವುದೇ ಆದೇಶ ಇಲ್ಲ. ಹೇಳ್ತೀನಿ ಕೇಳಿ, ಸರ್ಕಾರದ ಇದರಿಂದ ಯಾವುದೂ ಆದೇಶ ಇಲ್ಲ. ಆಕ್ಚುಲಿ ಪೌರ ಕಾರ್ಮಿಕರು ಬಳಸ್ಕೊಂಡು ನಾಯಿ ಹಿಡಿಯೋದು ತಪ್ಪು. ಅದಕ್ಕೆ ಅಂತಲೇ ಒಂದು ಟೀಮ್ ಬರುತ್ತೆ, ಅವ್ರನ್ನ ಕರೆಸಿ ಹಿಡಿಬೇಕು. ನೀವು ಯಾರು ಹೋಗಂಗಿಲ್ಲ. ಆದರೂ ನೀವು ಯಾಕೆ ಹೋಗಿ ಈ ಥರ ತೊಂದರೆ ಸಿಗಾಕತ್ತೀರಾ? ಅದನ್ನು ನೀವು ಕೇಳ್ಬೇಕಾನೆ. ಅಧಿಕಾರಿಗಳು ಹೇಳ್ತಾರೆ, ಇವತ್ತು ನಿನ್ಗೆ ಏನೋ ಚಿಕ್ಕ ಮೇಲೆ ಯಾರು ಆಗ್ತಾರಪ್ಪ? ಅಧಿಕಾರಿಗಳು ಬರ್ತಾರೆ ನಿನ್ನ ಸಂಸಾರಕ್ಕೆ. ಆದ್ರೂ ಅವನು ಹೇಳಿ ಉಮೇಶ್ ಅಣ್ಣ, ಕಡಿಸಿಡ್ರು ಕೆಲ್ಸಕ್ಕೆ ಬಂದಾನೆ. ಒಬ್ರು ಅಧಿಕಾರಿ ನೋಡೋರು ಬಂದಿಲ್ಲ. ಒಬ್ರು ಮೇಸ್ರಿಗಳು ಯಾರು ಏನಪ್ಪ ಏನ್ ಟ್ರೀಟ್ಮೆಂಟ್ ಅಂತ ಕೇಳಲ್ಲ ಬಂದಿಲ್ಲ. ಯಾಕಂದ್ರೆ ಅವ್ನ ಹೆಂಡತಿ ಮಕ್ಕಳಿಗೆ ಅವನೇ ಜವಾಬ್ದಾರರು. ಯಾರು ಬಂದಿಲ್ಲ ಸರ್. ನಾವೇ ಹೋಗಿದ್ದು ಅವಘಡ ಆಗಿದೆ. ನಾಯಿ ಹಿಡಿಯಕ್ಕೆ ಹೋಗಿಬ್ರಿಗೆ ನಾಯಿ ಕಾಲು ಕಚ್ಚಿದೆ. ಈಗ ಏನಂದರೆ ನಾಯಿ ಹಿಡಿಯೋದು, ನಾಯಿಗೆ ವ್ಯಾಕ್ಸಿನ್ ಮಾಡೋದು ಒಳ್ಳೆ ಕೆಲಸನೇ. ಬಟ್ ಈ ಥರ ಅವಘಡ ಆದಾಗ ಏನು ಕ್ರಮ ತಗೊಂಡಿರ್ತಾರೆ ಅಧಿಕಾರಿಗಳು? ನೇರ ಹೊಣೆ ಪರಿಸರ ಇಂಜಿನಿಯರ್ ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಯಾಕೆಂದರೆ ಹೆಲ್ತ್ ಇನ್ಸ್ಪೆಕ್ಟರ್ ಪರಿಸರ ಇಂಜಿನಿಯರೇ ನೇರ ಹೊಣೆ ಇದಕ್ಕೆ. ಇದರಲ್ಲಿ ಅವ್ರದ್ದೇ ಜವಾಬ್ದಾರಿ ಇರುತ್ತೆ. ಬೆಳಿಗ್ಗೆಯಿಂದ ಸಂಜೆ ತನಕಲ್ಲೂ ಪೌರ ಕಾರ್ಮಿಕರನ್ನ ಕೆಲಸ ಮಾಡೋ ಜವಾಬ್ದಾರಿ ಹೆಲ್ತ್ ಇನ್ಸ್ಪೆಕ್ಟರ್ದು ಇರುತ್ತೆ. ಹೆಲ್ತ್ ಇನ್ಸ್ಪೆಕ್ಟ್ರು ಅವರ ಏನು ಬೇಜವಾಬ್ದಾರಿತನದಿಂದ ಈ ಥರ ಎಲ್ಲ ಆಗಿದೆ. ಇದೊಂದೇ ಅಲ್ಲ, ಇಡೀ ಪೌರ ಕಾರ್ಮಿಕರಿಗೆ ಬೇಜವಾಬ್ದಾರಿ ಆಗ್ತಾ ಇರೋದು ಹೆಲ್ತ್ ಇನ್ಸ್ಪೆಕ್ಟರ್ ಇದೆಲ್ಲ. ಆ ಹೆಲ್ತ್ ಇನ್ಸ್ಪೆಕ್ಟ್ರು ಅವ್ರ ಟ್ರೀಟ್ಮೆಂಟ್ ಕೊಡಿಸ್ಬೇಕು, ಇಲ್ಲ ಹೆಲ್ತ್ ಟ್ರೀಟ್ಮೆಂಟ್ನ ಅಮಾನತು ಕಳಿಸ್ಬೇಕು. ಆ್ಯಕ್ಚುಲಿ ಪೌರ ಕಾರ್ಮಿಕರನ್ನ ನಾಯಿ ಹಿಡಿಯೋಕ್ಕೆ ಬಳಸಂಗಿಲ್ಲ. ಆದರೆ ಇವರು ಪೌರ ಕಾರ್ಮಿಕರಲ್ಲಿ ಎಲ್ಲ ಕೆಲಸ ಮಾಡಿಸ್ತಾರೆ. ಅವರು ಪ್ರತಿಯೊಂದು ಕೆಲಸನೂ ಪೌರ ಕಾರ್ಮಿಕರಿಗೆ ಮಾಡಿದ್ರೆ ಇವರು ಏನು ಕತೆ ಇದು ಅಂತ. ಈಗ ಅವನಿಗೆ ಜವಾಬ್ದಾರಿ ಯಾರು? ಅವನ ಹೆಂಡತಿ ಮಕ್ಕಳಿಗೆ ಆದ್ರೂ ಅವ್ರಿಗೆ ರಜನ ಕೊಟ್ಟದಾಗೆ ಕೆಲಸ ಮಾಡಿಸ್ತಾ ಇದ್ದಾರೆ. ಇದು ದೊಡ್ಡ ಅಲ್ಲ. ಈಗ ಏನೇ ವಿಷಯ ಅಂತಂದ್ರೆ, ಈಗ ನೋಡಿ, ಅವರು ನಾಯಿ ಹಿಡಿಯ ಕರ್ಕೊಂಡು ಹೋಗ್ತಾರಲ್ಲ, ಅವ್ರಿಗೆ ಮುಂಚೆನೆ ಒಂದು ಪ್ರಿಕಾಷನ್ ಒಂದು ಇಂಜೆಕ್ಷನ್ ಎಲ್ಲ ಹಾಕ್ಸ್ಬೇಕಲ್ವಾ? ಅದು ಪೌರ ಕಾರ್ಮಿಕರಿಗೆ ಕೆಲಸ ಮಾಡ್ಸಕ್ ಮಾತ್ರ ಬೇಕಾಗಿದೆ. ಇವರ ಕೆಲಸ ಮಾಡ್ಸಕ್ಕೆ, ಏಲ್ ಬಾಯ್ಸಕ್ಕೆ, ಅವ್ರ ಚರಂಡಿ ಬಾಯ್ಸಕ್ಕೆ, ಇವ್ರು ಚಿಕ್ಕ ತೊಳೆಯಕ್ಕೆ ಅಷ್ಟೇ ಮಾತ್ರ ಪೌರ ಕಾರ್ಮಿಕರು ಬೇಕಾಯ್ತು ಬಿಟ್ರೆ ಅವ್ರ ಹೆಲ್ತ್ ಆಗಲಿ, ಅವ್ರ ಊಟ ಆಗಲಿ, ಅವ್ರ ವಸತಿ ಆಗಲಿ, ಅವ್ರಿಗೆ ಬಟ್ಟೆ ಆಗಲಿ, ಶೂ ಆಗಲಿ ಯಾವುದೂ ಬೇಕಾಗಿಲ್ಲ. ಯಾಕೆಂದ್ರೆ ಕೆಳಜಾತಿ ಅಲ್ವಾ ಇವರೆಲ್ಲ? ಮೇಲ್ಜಾತಿ ಇದ್ದಾರೆ ಇವರೆಲ್ಲ, ಅವ್ರು ಕೆಳಜಾತಿ ಮಕ್ಕಳಲ್ವಾ, ಹಂಗಾಗಿ ಉಪಯೋಗಿಸ್ಕೊತಾರೆ. ಈ ದೇಶ ಸ್ಥಿತಿನೇ ಆಗಿದೆ. ಹಂಗಾಗಿ ಇದಕ್ಕೆ ನೇರ ಹೊಣೆ ಹೆಲ್ತ್ ಇನ್ಸ್ಪೆಕ್ಟ್ರೇ, ಬರ್ತೀನಿ ಯಾರು ಅಲ್ಲ.